ಏನಾಗುತ್ತೆ, ಲೂಸ್ ಮೋಷನ್ ಆಗುತ್ತೆ ಅಷ್ಟೇ. ಆ ಡ್ರ್ಯಾಗನ್ ಎಲ್ಲ ಬರುತ್ತಲ್ಲ, ಗಾಡ್ಸಿಲ್ಲ ನೋಡಿದ್ಯಾ? ಅದರಲ್ಲಿ ಹಿಂಗೆ ಅದು ಊಟ ಮಾಡೋದು. ಎಲ್ಲೋ ನಮಸ್ಕಾರ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್. ಸೊ ವೆಲ್ಕಮ್ ಟು ಯು ಆಲ್. ನನ್ನ ಚಾನಲ್ ಆದಂತಹ ಪೆಟ್ರೋಲಿಕ್ ಡೆವಿಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಇವತ್ತೇನಪ್ಪ ಬಾಳೆ ಎಲೆ ಮುಂದೆ ಕೂತಿದ್ದೀನಿ ಅಂತ ನೋಡ್ತಾ ಇರ್ಬೋದು ನೀವು. ಇವತ್ತಿಂದು ಸ್ಪೆಷಲ್ ಕಾನ್ಸೆಪ್ಟ್ ಏನಪ್ಪಾ ಅಂತ ಅಂದ್ರೆ, ಮತ್ತೆ ಒಂದು ಒಳ್ಳೆ ಫುಡ್ ಚಾಲೆಂಜ್ಗೆ ನಿಮ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸ್ಪೆಷಲ್ ಆಗಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ, ರಾಗಿ ಮುದ್ದೆ ಚಾಲೆಂಜ್. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ರಾಗಿ ಮುದ್ದೆ ಚಾಲೆಂಜು. ಯಾರು ಜಾಸ್ತಿ ತಿಂತೀವಿ, ಕಂಟೆಸ್ಟೆಂಟೇ ಇಲ್ಲ ಯಾರು ಜಾಸ್ತಿ ತಿನ್ನಕ್ಕೆ ಅಂತ ಕೇಳ್ಬೋದು ನೀವು. ಕಂಟೆಸ್ಟೆಂಟ್ನ ವೆಲ್ಕಮ್ ಮಾಡ್ಬಿಡ್ತೀನಿ. ಅದಕ್ಕೆ ಮುಂಚೆ ಏನೇನ್ ಸೆಟಪ್ ರೆಡಿ ಇದೆ ಅಂತ ಒಂದ್ಸತಿ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ ಎಲ್ಲ. ಫಸ್ಟ್ಗೆ ಬಾಳೆ ಎಲೆ ಇದೆ, ಸೌತೆಕಾಯಿ ಸೈಡ್ಸು, ಆಮೇಲೆ ಕೋಳಿ ಮೊಟ್ಟೆ ಇದೆ. ಅದಾದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಮಟನ್ ಸಾಂಬಾರ್ ಇದೆ. ಮಟನ್ ಸಾರು, ಬಿಸಿ ಬಿಸಿ ಸಾರು, ಒಳ್ಳೆ ನೆನ ಭರಿತವಾದ ಮಟನ್ ಸಾರು ರೆಡಿ ಇದೆ. ಸೊ ಅದಕ್ಕೆ ಮೈನ್ ಇಂಗ್ರೀಡಿಯೆಂಟು ಕಾಂಪಿಟೇಷನ್ದು ಮುದ್ದೆ 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 ಒಂದು 6 ಮುದ್ದೆ ಕೊಡೋಣ. ಸೊ ಯೋಗಿನಿ ಗೌಡ್ರೆ, ವೆಲ್ಕಮ್ ಟು ಅವರ್ ಚಾನಲ್. ಹಾಯ್, ಸೊ ವೆಲ್ಕಮ್ ಟು ಪೆಟ್ರೋಲಿಕ್ ಡೆವಿಲ್ಸ್ ಚಾಲೆಂಜ್ 2. ವೆಲ್ಕಮ್ ಟು ಪೆಟ್ರೋಲಿಕ್ ಡೆವಿಲ್ ಯೂಟ್ಯೂಬ್ ಚಾನಲ್. ಸೊ ಹೋದ್ ಸತಿ ಬಿರಿಯಾನಿ ವ್ಲಾಗ್ನ ನಾನು ಗೆದ್ದಿದ್ದೀನಿ, ಈ ಸತಿನೂ ಮುದ್ದೆ ಮಟನ್ ಸಾರು ಚಾಲೆಂಜ್ನ ನಾನೇ ಗೆಲ್ಲೋದು. ಸ್ಟಾರ್ಟ್ ಮಾಡ್ಕೊಳ್ಳೋಣವಾ? 100%. ಲೆಟ್ಸ್ ಗೋ. ಮುದ್ದೆ ಸೈಜ್ ಎಷ್ಟೈತೆ? ನನ್ನ ಕೈಗೆ ಅರ್ಧ ಕೈಗೆ ಬರೋ ಅಷ್ಟು. 2 ಹಾಂ, ಸಾಕು. ಸೊ ನನಗೆ 1 2 3 ಎಲ್ಲ ಹಾಕ್ಲಿ? ಇಲ್ಲ ಹಾಕಿ. ವಾವ್, ಮಟನ್ ಸಾಂಬಾರ್. ಇಟ್ಕೋ ಎಲ್ಲ ಇಟ್ಕೋ. ಯಾರು ಗುರು ಮೊಟ್ಟೆನ್ ಪೀಸಲ್ಲಿ ತಿಂತಾನೆ? ಹೌದು, ಗೆದ್ರೆ ಏನು ಕೊಡ್ತೀರಾ? ಹೇಳಲೇ ಇಲ್ಲ. ಈ ಸತಿ ನಾನು ಬಟ್ಟೆ ಕೊಡಿಸ್ತೀನಿ. ನೀ ಏನು ಕೊಡಿಸ್ತೀಯಾ ನಾನು ಗೆದ್ರೆ? ನಾನು ಬಟ್ಟೆ ಕೊಡಿಸ್ತೀನಿ. ಓಕೆ, ಡನ್. ಸೊ ಕ್ರಿಸ್ಮಸ್ಗೆ ನ್ಯೂ ಇಯರ್ಗೆ ಬಟ್ಟೆ ಆಯ್ತು. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ. ರೆಡಿ, ಸ್ಟಡಿ, ಗೋ ಫಾರ್ ಇಟ್. ನೀನೇ ಮಾಡಿಸ್ಕೊಂಬಂದಿದ್ದು ನೈಲ್ಸ್. ಇವತ್ತು ಫುಲ್ ಡಿಸೈನ್ ಮಾಡಿಸ್ಕೊಂಬಂದಿದ್ದಾಳೆ ನೈಲ್ಸ್. ಮುದ್ದೆ ಕಾಂಪಿಟೇಷನ್ ಐತೆ ಅಂತ ಗೊತ್ತಿದ್ರು ಅನ್ನದ ತೋಸಕಿ ಬಾ. ನೇಲ್ಸ್ ಇಟ್ಕೊಂಡು ಮುದ್ದೆ ತಿನ್ಬೋದು ಅಂತ ನಾನು ತೋರಿಸ್ತಿರೋದು. ನೈಲ್ಸ್ ತೋರ್ಸು ಅನ್ಸತಿ ಹೆಂಗೆ ಬೆಳೆಸಿದ್ಯಾ ಅಂತ. ಬೆಳೆಸಿಲ್ಲ, ಹಾಕಿಸ್ಕೊ ಬಂದಿರೋದು. ಅದೆಲ್ಲ ಡೂಪ್ಲಿಕೇಟಾ? ಎಲ್ಲ ಒರಿಜಿನಲ್ ಅಂಗಡಿಯ. ಡೂಪ್ಲಿಕೇಟ್ ಏನೇನೋ ಮಾಡಿಸ್ಕೊತಾರೆ, ನೇಲ್ಸ್ ಮಾಡಿಸ್ಕೊಳ್ಳಲ್ವಾ? ನಾನು ಒರಿಜಿನಲ್ ಬೆಳೆಸಿದ್ಯಾ ಅಂದ್ಕಡೆ. ಏನೇನೋ ಮಾಡಿಸ್ಕೊಂತಾರೆ ಹಂಗಂತ ಹೇಳಿ ಉಗ್ರು, ಆಮೇಲೆ ತಲೆ ಕೂದಲು ಮಾಡಿಸ್ಕೊಂತಾರೆ ಬಿಡಿ. ಮೈಯಲ್ಲಿರೋ ಅಂಗಾಂಗಗಳನ್ನೆಲ್ಲ ಮಾಡಿಸ್ಕೊಂತಾರ. ಹೆವಿ ಸೈಕ್ ಅದಂತೂ. ಪ್ಲಾಸ್ಟಿಕ್ನ ಕನ್ನಡದಲ್ಲಿ ಏನಂತಾರೆ? ಪ್ಲಾಸ್ಟಿಕ್ನ ಕನ್ನಡದಲ್ಲಿ ಪ್ಲಾಸ್ಟಿಕ್ ಅಂತಾರೆ. ಏನಂತಾರೆ ನಂಗೆ ಗೊತ್ತಿರೋರು ಕಮೆಂಟ್ ಹಾಕಿ. ನಾನು 2ನೇ ಮುದ್ದೆಗೆ ಕಾಲಿಟ್ಟಿದ್ದೀನಿ. ಅವರು 1.5 ಮುದ್ದೆಗೆ ಕೈ ಹಾಕಿದ್ದಾರೆ ಆಲ್ರೆಡಿ. ನಮ್ಮಮ್ಮ ಸಾಫ್ಟಾಗಿ ಮಾಡೈತೆ, ಅದು ಗುಲುಮ್ ಅಂತ ಬೈತಿತ್ತು. ಹೆಂಗೆ ಹೋಗ್ತೈತೆ? ಗುಲುಮ್ ಇನ್ನೊಂದ್ಸತಿ ಗುಲುಮ್ ಹೇಳೋದಿಲ್ಲ ನಾನು ಇನ್ನೊಂದ್ಸತಿ. ಕೇಳಲೇ ಇಲ್ಲ. ಓಹೋ, ಆಯಿತು. ಮಟನಲ್ಲಿ ಚರ್ಬಿ ಇಲ್ಲ ಸಾಂಬಾರಲ್ಲಿ ಅಂದರೆ ದೋಸೆಯಲ್ಲಿ ಅದೇ ಇಲ್ಲ ಅನ್ನಂಗೆ. ಯಾವುದು? ಕ್ರಂಚಿನೆಸ್. ಜೋಕಾಲಿ ಹೇಳೋಣ ಸ್ವಲ್ಪ. ತಿನ್ನಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ? ತಿನ್ಬೇಕು, ಹಂಗೆ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು. ಸಣ್ಣಾಗು ಅಂತಾನೆ. ಯಾರು? ನಾನಾ? ಹಿಂಗೆ ಚಾಲೆಂಜ್ ಎಲ್ಲ ಇಟ್ಬಿಟ್ಟು ನಿನ್ನಿಷ್ಟ, ನಾನೇ ಹೋಗಂದಿ ಸಣ್ಣ ಆಗು ಅಂತ. ಹೆಣ್ಮಕ್ಳ ಹತ್ರ ಹುಷಾರಾಗಿರ್ಬೇಕು. ಸುಳ್ಳ ಪದ್ನ ಎಲ್ಲ ಹೊರಿಸ್ತಾರಪ್ಪ. ಹೆಣ್ಮಗು ಒಂಚೂರು
ಸಾಂಬಾರು. ಪೀಸು ಪೀಸ್ ಇದ್ದಿರೋದು ಖಾಲಿ ಮಾಡ್ತೀನಿ ಫಸ್ಟ್. ಇಟ್ಕೋ ಬಿಡಿ ಹಾಕ ನೀವು ಎಲ್ಲೂ ಹೋಗಲ್ಲ. ಮಟನ್ ಚೆನ್ನಾಗೈತಾ? ಚೆನ್ನಾಗೈತೆ. ನೀನೇ ಮರಿ ಹಾಕಿದ್ದು ಅಂದ್ಬಿಡ. ಗುಳುಮ್ 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 ಮುದ್ದೆಗಳು 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 ಗುಳುಮ್ ಗುಳುಮ್. ನಾವುಗಳು ನೀವುಗಳು ಮುದ್ದೆಗಳು ಮೊಟ್ಟೆಗಳು ಮಟನ್ಗಳು ಸೌತೆಕಾಯಿಗಳು ನೀರುಗಳು ಬೆಂಚ್ಗಳು ಚೇರ್ಗಳು ಎಲ್ಲರುಗಳು ನೀವುಗಳು ನಾವುಗಳು. ಅಷ್ಟೇ ಹ್ಯಾಪಿ. ಅಷ್ಟೇ. ಹಂಗೆ ನೆಕ್ಸ್ಟ್ ಯಾವ ಚಾಲೆಂಜ್ ಮಾಡ್ಬೇಕಂತ ಹೇಳಿ ಆಯ್ತಾ? ಯಾರು ಹೇಳೋದಿಲ್ಲ, ಎಲ್ಲ ನೋಡ್ತೀರಾ, ಸಬ್ಸ್ಕ್ರೈಬು ಮಾಡಲ್ಲ, ವಿಡಿಯೋನ ಕೊನೆ ತನಕ ಮಾತ್ರ ನೋಡ್ಕೊಯ್ತೀರ. ಕಮೆಂಟ್ ಹಾಕ್ರಪ್ಪ, ಲೈಕ್ ಹಾಕ್ರಪ್ಪ. ನಿಮ್ಗೆ ಏನು ಅನ್ಸುತ್ತೆ ಅದು ಕಮೆಂಟ್ ಹಾಕಿ. ಏನು ಬೇಕಾದರೂ ಎನಿಥಿಂಗ್, ವಿ ವಿಲ್ ಟೇಕ್ ಇಟ್ ಪಾಸಿಟಿವ್ಲಿ. ಒಂದು ಇಂಪ್ರೂವ್ ಆ ಸೆಲ್ಫ್. ನೋಡಿ ಈಗಿರೋ ಕೊಬ್ಬು ಸಾಲದು ಅಂದ್ಬಿಟ್ಟು. ಹೆಣ್ಮಕ್ಳು ಮೈ ತುಂಬ ಕೊಬ್ಬೆ ಇನ್ನೇನೂ ಇಲ್ಲ. ಸೂಲ್ದ್ರೆ ಅದು 60 kg 40 kg ಕೊಬ್ಬೆ ಬರ್ತದೆ. Emotional damage. ಇವನ್ನೆಲ್ಲ ಹೆಣ್ಮಕ್ಳು ತೂಕ ಹಾಕಿ ನೋಡಿದ್ದ. ಮೂರು ಮುದ್ದೆ ಡನ್. ಲೈ ಹಾಕ್ಲಾ? ಒಂದೊಂದೇನು 5 ತಗೊಬಂದ್ರು ತಿನ್ನೋದೆ. ಆಮೇಲೆ ರೈಸ್ ಕೇಳಿಲ್ವಾ? ಹೇಳಿಲ್ಲ. ಅದೇ ನಡೀತಾ ಇರೋದು ಇವಾಗ. ಆಮೇಲೆ ಯಾರು ಹೇಳು? ನಾನು. ಮೊಲ ಯಾರು ಹೇಳು? ಎಸ್, ಮೊಲ ನಾನೇ ಗೆಲ್ಲೋದು ಇವತ್ತು. ಆದರೆ ಆಮೆ ಮೊಲ ರೇಸಲ್ಲಿ ಗೆಲ್ಲೋದು ಆಮೆ. ಅದು ಆ ಕಾಲದಲ್ಲಿ ನಡೆದಿದ್ದ ರೇಸಲ್ಲಿ. ಇವತ್ತು ನಡೀತಾ ಇರೋ ರೇಸ್. ದಿಸ್ ಈಸ್ ಹಿಸ್ಟ್ರಿ. ವಿ ಆರ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಜಾಸ್ತಿ ಮುದ್ದೆ ತಿಂದರೆ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಆಗುತ್ತೆ ಅಂತ ಗೊತ್ತಿರೋರು ಇದ್ದರೆ ದಯವಿಟ್ಟು ಕಮೆಂಟ್ ಹಾಕ್ರಪ್ಪ. ಏನಾಗುತ್ತೆ? ಲೂಸ್ ಮೋಷನ್ ಆಗುತ್ತೆ ಅಷ್ಟೇ. ಆದರೆ ನಿಂಗೆ ಫಸ್ಟ್ ಆಗಲಿ ಅಷ್ಟೇ. ನಾನು ದೇವರ ಹತ್ರ ಬೇಡ್ಕೊಳ್ಳೋದು. ಬಿಡ್ತು ಅನ್ನಲ್ಲ. ಹಂದಿ ಕತೆ ಕೇಳಿದ್ಯಾ? ಮಠ ಪಿಕ್ಚರಲ್ಲಿ ಐತಲ್ಲ, ಊಟ ಮಾಡ್ಬೇಕಾದ್ರೆ ಹೇಳ್ತಾನಲ್ಲ ಅವನು. ಇನ್ನೊಂದ್ಸತಿ ಹೇಳ್ತೀನಿ, ಬೇಡ ಬಿಡಿ. ಗಲೀಜ್ ನನ್ನ ಮಗ. ಗೊತ್ತಾಗೋಯ್ತಾ? ಗೊತ್ತಿಲ್ಲ. ನೀನ್ ಗಲೀಜೇ ಹೇಳ್ತೀಯ ನನಗೆ ಗೊತ್ತು. ಚೆನ್ನಾಗೇ ಡೈಲಾಗ್. ಪಾನಿಪುರಿ ಚಾಲೆಂಜಲ್ಲಿ ಮೋಸ ಮಾಡಿ ಸೋತವನೆ, ಗೆದ್ದವನೆ. ಲಾಸ್ಟ್ ಪ್ಲೇಟಲ್ಲಿ 1 ಪೂರಿ ಅವ್ನು ತಿಂದವನೆ, 6 ಪೂರಿ ನಾನು ತಿಂದಿದ್ದೀನಿ. ಏನಿಲ್ಲ, ಲೆಕ್ಕ ಹಾಕ್ರಿ, ಜನಕ್ಕೆ ಗೊತ್ತಾಯ್ತದೆ. ಸೌತೆಕಾಯಿ ಕೊಡ್ತೀಯಾ? ಏನು ಮುದ್ದೆ ಆಗಿತ್ತಾ ಇದೆಯಾ? ಚೆನ್ನಾಗೈತೆ ಮುದ್ದೆ. ಅದು ತಿನ್ಬೇಕು. ಮುದ್ದೆ ಹೊಟ್ಟೆ ಒಳಗೆ ತಕತಾಯಿ ಅಂತೈತೆ. ಹೇಯ್ ಹಾಕಿ ಇನ್ನೊಂದೆರಡು ಸೌತೆಕಾಯಿ. ಹೇಳ್ತೀವಿ ಪ್ಲೇಟು. ಈಗ ಹೋಗಿ ನೋಡ್ತಾ ಒಂದೇ ಒಂದು ಹಾಕೋನೆ ಸೌತೆಕಾಯಿ ಹಾಕೋ. ಸೌತೆಕಾಯಿ ಕೇಳಿದೆ, ಎಷ್ಟು ಹಾಕು ಅಂತ ಏನು ನಾನು ಕೇಳ್ತಾ. ಮುದ್ದೆ ಹೊಡಿ, ಮನೆಗೆ ನಡಿ. ನಂದಾಯ್ತು. ಮುದ್ದೆಯಲ್ಲಿ ಖಾಲಿ ಖಾಲಿ. ಚಾಲೆಂಜಲ್ಲಿ ಗೆದ್ದಿದ್ಯಾರು? ನಾನು ಇನ್ನೂ ತಿಂತೀನಿ. ಅಮ್ಮ ರೀಲೋಡ್. Let me call my mom. ನಾಲ್ಕು ಮುದ್ದೆ ತಿಂದಿದ್ದೀವಿ ಊರುವೆ. ಮುದ್ದೆ ಬರೋ ತನಕ ಇದು ತಿಂತಾರೆ. ಅಮ್ಮ ಎರಡೆಲ್ಲ ಹಾಕ್ಬಿಟ್ರೆ ಒಂದೆಲ್ಲ ಹಾಕೊಂಡು ಸೋಲ್ತಾನೆ. ಒಂದೊಂದೇ ಹಣನ ಇನ್ನೊಂದಿರುತ್ತೆ. ಯಾರು ಇವಾಗ ಫಾಸ್ಟ್ ಆಗಿ ತಿಂತಾರೆ? ಇದು ಮೋಸ. ಇದು ಸಾರಕ್ಕಪ್ಪ ಹಾಕೋ ನೀನೆ. ಸಾರ ಚಿಕ್. ಸೊ ಯಾರು ಫಾಸ್ಟ್ ಆಗಿ ತಿಂತಾರೆ? ಬಿಕಾಸ್ ಇನ್ನೊಂದೇ ಮುದ್ದೆ ಇರೋದು. ಸುಡ್ತಾ ಇದೆ ಕಣೆ. ಅವೆಲ್ಲ ಗೊತ್ತಿಲ್ಲ. ಸಣ್ಣ ಹಾಕಬಿಟ್ಟು ಮುದ್ದೆ. ಅಯ್ಯೋ, ನಾನು ಆಗ್ಲೇ 5 ಗುಕ್ ತಗೊಂಡೆ. ಬರೀ ಮೋಸ ಸ್ನೇಹಿತರೆ. ಮುದ್ದೆ ನಗಿತಾನೆ ಎಲ್ಲ ನುಂಗ್ತಾ ಇದ್ದಾಳೆ ಅವಾಗಿಂದ. ಇದರಲ್ಲಿ ಒಂದು ಫಿಲಮ್ ನೋಡಿದ್ಯಾ ಇಂಗ್ಲೀಷ್ದು? ಅದೇ ಇದು ಡ್ರ್ಯಾಗನ್ ಎಲ್ಲ ಬರುತ್ತಲ್ಲ, ಗಾಡ್ಜಿಲ್ಲ ನೋಡಿದ್ಯಾ? ಅದರಲ್ಲಿ ಹಿಂಗೆ ಅದು ಊಟ ಮಾಡೋದು. ಗೆದ್ದೆ ನಾನೇ. ಇಲ್ಲ, ಯಾರು ಜಾಸ್ತಿ ತಿಂತಾರೆ ಅಂತ ಇನ್ನೊಂದು ಮುದ್ದೆ ಐತೆ. ಕಯಾದು ನಾನು ನಿಜವಾದ ವಿನ್ನರ್. ಕಯಾದು ನನ್ನಂಥ ಗಂಡಿಂದ ಸೋಲೋಕೆ ಆಸೆ ನಿನಗೆ, ನನ್ನ ನೀನು ಗೆಲ್ಲಲಾರೆ. ತಿಳಿದು ಮೋಸ ಇದು. ನನ್ ಮುಗೀತು. ಅರದ ನಾನು ಆರಾಮಾಗಿ ತಿಂತೀನಿ. ಆಗ್ಬಿಟ್ಟ. ಹೆಂಗೂ ಟೈ ಆಗಲ್ಲ, ಬೆಲ್ಟು ಆಗಲ್ಲ. ನಾನು ಆರಾಮಾಗಿ ತಿಂತೀನಿ. ನಾನು ಆರಾಮಾಗಿ ತಿಂದಿದ್ದು.
ನೀನು ಅಲ್ಲಿ ಫಾಸ್ಟಾಗಿ ಗುಳ್ಗು ಅಂತ ಎಸ್ಕೊಂಡು ನಾವು ಟೈಮಿಂಗ್ಸ್ ಏನಾರು ಇಟ್ಟಿದ್ದೀವ ನಾವು ಇಟ್ಟಿರೋದು ಚಾಲೆಂಜು ಯಾರು ಜಾಸ್ತಿ ತಿಂತಾರೆ ಯಾರು ಬೇಗ ತಿಂತಾರೆ ಅಂತಲ್ಲ. ಇವಾಗ ಅವ್ನು ಗೆಲ್ಬೇಕು, ಹೋಗಿ ಬಿಟ್ಕೊಡ್ತೀನಿ. ಇವಾಗ ಏನು ಮಾಡೋಣ? ನಿಯತ್ತಾಗಿ ಆಡಬೇಕು, ನಿಯತ್ತಾಗಿ ಗೆಲ್ಬೇಕು. ಇನ್ನ ಐಟೆ ಮುದ್ದೆ ಅಷ್ಟಿರೋದು ಏನು ಮಾಡೋಣ? ಮುದ್ದೆ ಹಾಕ್ಸ್ ಅನ್ನ ತರಿಸು, ಯಾರು ಎದಾಳ್ತಾರೆ ಫಸ್ಟ್ ಅವ್ರು ಸೋಲ್ತಾರೆ. ಮುದ್ದೆ ಖಾಲಿ ಅಂತೆ, ಅನ್ನ ಬಾರ್ಸ ಹಾಫ್ ಮುದ್ದೆ ಕೊಡ್ತೀನಿ ಅವ್ನಿಗೆ, ಹೋಗ್ಲಿ ಪಾಪ ಅಂತ. ಪಾಪ ಗೀಪ ಏನಿಲ್ಲ. ಮುದ್ದೆ ಚಾನಲ್ ಅಂದ್ರೆ ಮುದ್ದೆ ಚಾನಲ್, ಅನ್ನ ತರಿಸು, ಅದು ತರಿಸು. ಮುಚ್ಚೋಲಪ್ಪ, ಮುಗಿಸ್ಬಿಡೋಣ. ನೀನು ಸೋತೆ ಅಂತ ಹೇಳು, ಮುಗಿಸ್ಬಿಡೋಣ. ರಶಿ ಓದ್ತಾನು ನಿಂಗೆ ಗೆದ್ದಿದ್ದೀವಿ ನಾನು. ಈ ಕೈ ಕರ್ನಾಟಕದ ಆಸ್ತಿ. ಮುಂದಕ್ಕೆ ಫುಲ್ ಮೆಸೇಜಸ್ಸು. ಅವ್ನಿಗೆ ಆಗ್ತಿಲ್ಲ, ಸುಮ್ಮನೆ ಒಟ್ಟಿನಲ್ಲಿ ನಾನು ಸೋಲ್ಬೇಕು ಅಷ್ಟೇ ಅವ್ನಿಗಿರೋದು. ಕಾಂಪಿಟೇಷನ್ ಅಂದ್ರೆ ನೀನು ಸೋಲ್ಬೇಕು, ಅದೇ ತಾನೇ ಇರೋದು. ಇದ್ಯಾವ ಥರ ಮುದ್ದೆ ತಳ್ಳೋದು? ಸಾಕಾಯ್ತಾ? ರೈಸ್ ತರಿಸಿ ರೈಸ್ ತಿನ್ನೋಣ ಇಬ್ರು. ಆಗಲು ನನಗೆ ಅವೆಲ್ಲ ಇಲ್ಲ. ಮುದ್ದೆ ಅವ್ರ ಪಾಲಲ್ಲೂ ನನಗೆ 2 ತುತ್ತು ಮುದ್ದೆ ಹಾಕಿದ್ದಾರೆ ಯೋಗಿನಿಯವರು. ಸೊ ನನ್ನ ಪ್ರಕಾರ ನಾನೇ ವಿಜಯದಶಮಿ, ವಿಜಯದಶಮಿ ನಾನೇ ಗೆದ್ದಿರೋದು. ವಿಜಯಶಾಲಿ ಅದು, ವಿಜಯದಶಮಿ ಅಲ್ಲ. ಅದೇ ವಾಟ್ ಎವರ್, ನಾನೇ. ಹೋಗಿ ಪಾಪ ಅಂತ ಬಿಟ್ಕೊಟ್ಟಿದ್ದೀನಿ ನಾನು. ಸಾಂಬಾರು ಹಾಕಿ, ಆಮೇಲೆ ಹಾಕಿ, ರೈಸ್ ಹಾಕಿ, ಮುದ್ದೆ ಹಾಕಿ, ಪೀಸ್ ಹಾಕ್ಲಾ? ಪೀಸ್ ತಿನ್ನು ನೀನು, ಮುದ್ದೆ ತಿಂದಿಲ್ಲ ಅಂದ್ರೆ ಪರವಾಗಿಲ್ಲ. ಯಾರು ಅನ್ನ ಜಾಸ್ತಿ ತಿಂತಾರೆ ಲಾಸ್ಟ್? ಇಲ್ಲ ಇತ್ತು ನನಗೆ. ತಿಂದಿದೆ 4 ಮುದ್ದೆ ಕಣೆ. ಅಷ್ಟು ದಪ್ಪ ಆಯ್ತು ನನ್ನ ಮುದ್ದೆ. 5 ತುತ್ತಾ? ಆಗ ನಂಗೆ ನೀನು ತಿಂತೀಯ ರೈಸ್? ನೀವು ಸೋದ ನೀನು? ಹೌದು, ಬಿಕಾಸ್ ನಾನು ಬೆಳಿಗ್ಗೆ ಇಂದ ಖಾಲಿ ಹೊಟ್ಟೆಲ್ತೀನಿ, ಅದು ಗ್ಯಾಸ್ ತುಂಬ್ಕೊ. ಗೊತ್ತಿಲ್ಲ ನೀವು ಸೋತಿದ್ದೀರಾ ಅಂದ್ರೆ ನಾವು ಗೆದ್ದಿದ್ದೀವಿ ಅಂತ. ಹೌದು, ಪ್ರಶಾಂತ್ ಅರಸ್ ಅವ್ರು ಗೆದ್ದಿದ್ದಾರೆ. ಸೊ ಇರ ಅವನು 5 ಮುದ್ದೆ ತಿಂದ, 5.5 ಮುದ್ದೆ ತಿಂದ. ನೀನು? ನಾನು 5.5 ಮುದ್ದೆ. ಬಿಗ್ ಬಾಸ್ ಹೊಡೆದಿದ್ದಾಳೆ. ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ಬಿಡಿ ಮೊದಲು. ನನಗೆ ಅಷ್ಟ ಮಕದಮ್ಮ ಹಾಕ್ತೀನಿ ಅವಳ ಮೇಲೆ. ಮನೆಯಿಂದ ಆಚೆ ಕಳಿಸ್ಬಿಡಿ. ಬಿಗ್ ಬಾಸ್ ಹೊಡೆದಿದ್ದಾಳೆ, ನನಗೆ ನ್ಯಾಯ ಬೇಕೀಗ. ಆಚೆ ಬಾ, ನೋಡ್ಕೋತೀನಿ ಬಾಚ್. ಮರೇ ನಿಮ್ಮಂತವ್ರನ್ನೆಲ್ಲ ನಾವು ರೋಡ್ ಸೈಡಲ್ಲಿ ಹಿಂಗೆ ಅಂತ ಹಿಂಗೆ ತಳ್ಳು ಬರ್ತೀವಿ. ತಳ್ಳು ಬೈ ರೋಡಲ್ಲಿ ನೋಡೋಣ ನನ್ನ. ಬಾ ರೋಡಿಗೆ ತಳ್ತೀನಿ. ಇವನು 5.5 ಮುದ್ದೆ ತಿಂದಿದ್ದಾನೆ, ನಾನು 5.5. ಬಟ್ ಆ ವರೆಯಲ್ಲಿ ಇನ್ನೂ ಅರ್ಧ ತೆಗ್ದು ಇವ್ನಿಗೆ ಹಾಕಿದ್ದೀನಿ. ಸೊ ನಾನು 5.25, ಇವನು 5.75 ಮುದ್ದೆ ತಿಂದಿದ್ದಾನೆ. ಸೊ ಇವನೇ ಗೆದ್ದಿರೋದು. ನಾನು ಇನ್ನೂ ತಿಂತಾ ಇದ್ದೀನಿ, ಇನ್ನೂ ತಿನ್ಬೇಕು ಅನ್ನಿಸ್ತೈತೆ. ಅವರೇ ಸೋಲೊಪ್ಕೊಂಡಿದ್ದು. ಇನ್ನೂ ಅನ್ನ ಸಿಗುತ್ತಾ ಇಲ್ವಾ ಅಂತ ಕ್ವಶನ್ ಮಾರ್ಕ್ ಆಗ್ತೈತಿ ಇವಾಗ. ಅನ್ನ ಬೇಕಂತ ತಗೊಂಡು ಹಾಕ್ತೀನಿ, ಇರು ತಗೊಂಡ್ಬಿಡ್ತೀನಿ. ಅಯ್ಯೋ ನೀ ಚೆನ್ನಾಗಿರ್ಬೇಕು ನನಗೆ. ಇರು ನನ್ನ ಬ್ಯಾಕ್, ನೀ ಚೆನ್ನಾಗಿ. ಮಳೆ ಬಂತು ಮಟನ್ ಲಿವರ್, ಮಟನ್ ಚರ್ಬಿ, ಮಟನ್ ಪೀಸ್, ಕೋಳಿ ಮೊಟ್ಟೆ. ನಮ್ಮ ಅಪ್ಪ ಅಮ್ಮ ನೋಡ್ಬಿಟ್ಟು ಏನಂತಿರ್ತಾರೆ ಗೊತ್ತಾ? ಇವರು ಮಕ್ಕಳೇ ಅಲ್ಲ, ಇವರು ಬೋಳಿ ಮಕ್ಕಳು. ಸ್ನೇಹಿತರೆ, ಮಳೆ ಸೌಂಡ್ ಜಾಸ್ತಿ ಕೇಳಿಸುತ್ತೆ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡೋಣ. ಸೊ ಕಾಂಪಿಟೇಷನಲ್ಲಿ ಗೆದ್ದಿದ್ದೆ ನಾನು. ನನ್ಗೇನು ಕೊಡಿಸ್ತಾರೆ ಅಂದ್ರೆ ಕೊಡಿಸಿದ್ರೆ ವಿಡಿಯೋಲಿ ಹಾಕಿರ್ತೀನಿ ನೋಡಿ, ಕೊಡಿಸ್ಲಿಲ್ಲ ಅಂದರೆ ಹಾಕಿರ್ತೀನಿ ನೋಡಿ, ಗೊತ್ತಾಗುತ್ತೆ. ಇದು ಈ ಸತಿ ಆನ್ಲೈನ್ ಶಾಪಿಂಗ್ ಮಾಡೋಣ. ಆನ್ಲೈನ್ ಶಾಪಿಂಗ್ ಅಂತೆ ಏನು ದಬಾಕ್ತಾರೆ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್, ಸಪೋರ್ಟಿಂಗ್ ಅಸ್ ಆಲ್ವೇಸ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಯಾವಾಗ್ಲೂ. ನಾನು ನನ್ನ ಕೈಲಾದಂತಹ ಪ್ರಯತ್ನ ಪಡ್ತಾ ಇರ್ತೀನಿ ಇದೇ ಥರ ಕ್ರಿಯೇಟಿವ್ ವಿಡಿಯೋಸ್ನ ತಗೊಂಬರೋದಕ್ಕೆ. ಮಳೆ ಬಂದಿದೆ ಇಂದು ಮಂಗಳ ಗೌರಿಯ ಮನೆ ಮುಂದೆ ಮಳೆ ಬಂದಿದೆ ಇಂದು. ಅವ್ರ ಅಭಿಪ್ರಾಯನ ಕೇಳ್ಬಿಡಿ, ನಾವು ಊಟ ಕಂಟಿನ್ಯೂ ಮಾಡ್ತೀವಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಾಕಿಕ್ಕೋ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಚಾಲೆಂಜ್ ಬೇಕು ಅಂತ ಕಮೆಂಟ್ ಹಾಕಿ. ಆ ಕಮೆಂಟ್ ನೋಡಿ ನೀವು ಯಾವ್ದು ಹೇಳ್ತೀರೋ ಅದನ್ನು ನಾವು ಮಾಡ್ತೀವಿ. ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಇನ್ನೂ ಒಳ್ಳೆ ಕಂಟೆಂಟ್ ತರ್ತೀವಿ. ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ರೆಕಾರ್ಡೇ ಆಯ್ತಿಲ್ಲ.